पापा कहते हैं तेरा काम करेगा. ಫೈನಲಿ ಕೇವ್ ಒಳಗೆ ನಾವು ಬಂದ್ವಿ. ಆ್ಯಕ್ಚುಲಿ ಮಜಾ ಇದೆ. ಬನ್ನಿ ಬನ್ನಿ ಹೋಗೋಣ. ಹಲೋ, ಗುಡ್ ಮಾರ್ನಿಂಗ್. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಪ್ರಾಬ್ಲಿ ವೆದರ್ ಕಂಟಿನ್ಯೂಸ್ ಆಗಿ ಈ ಥರ ಚೇಂಜ್ ಆಗ್ತಿದೆಯಲ್ಲ, ಬೆಂಗಳೂರಿಂದ ಇಲ್ಲಿಗೆ ಬರ್ತಾಯಿದ್ದೀವಿ, ಇಲ್ಲಿಂದ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನೆನ್ನೆ ದೇವಸ್ಥಾನದಲ್ಲಿ ತುಂಬಾ ಬಿಸಿಲಿತ್ತು ಆ್ಯಂಡ್ ಎಷ್ಟೊತ್ತು ನಿಂತಿದ್ವಿ, ಊಟ ಲೇಟಾಗಿ ಮಾಡಿದ್ವಿ. ಸೊ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ. ನನಗೆ ಇಂಡೈಜೆಷನ್ ಆಗಿತ್ತು. ಸೊ ನಾವು ಐ ಆಮ್ ಫೀಲಿಂಗ್ ಬೆಟರ್. ಸೊ ಇಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀವಿ. ಪ್ರಾಬಬ್ಲಿ ವಿ ಪ್ಲ್ಯಾನ್ ಶಿಲಾಂಗ್. ಆ್ಯಂಡ್ ಪ್ರತಿ ಸಲ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದ್ರಿಂದ ಕ್ಯಾಬ್ಗೂ ವೆಯ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಜಾಸ್ತಿನೂ ದುಡ್ಡು ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೇ ರೆಂಟಲಲ್ಲಿ ಕಾರ್ನ ತೊಗೊಂಡು ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ಕಾರ್ನ ತೊಗೊಳಕ್ಕಂತ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ, ರೆಂಟಲ್. ಅಲ್ಲಿಗೆ ಹೋಗಿ ಅಲ್ಲಿಂದ ಶಿಲಾಂಗಿಗೆ ಹೋಗ್ತಿದ್ದೀವಿ. ಸೊ ಈ ವ್ಲಾಗ್ ಮಾಡ್ತಾ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಬೆಟರ್. ಒಂದು ಸ್ವಲ್ಪ ನಾನು ವರ್ಕೋಹಾಲಿಕ್ ಆಗಿರೋದ್ರಿಂದ ನಾನು ಕೆಲಸ ಮಾಡ್ತಿದ್ರೆ ನನಗೆ ಎನರ್ಜಿ ಬರುತ್ತಿಲ್ಲ, ಅಂದರೆ ನಂಗೆ ಸುಮ್ಮನೆ ಹಿಂಗೆ ಸುಸ್ತಾಗಿ ಒಂದು ಕಡೆ ಕೂತಿರ್ತೀನಿ. ಅದಕ್ಕೋಸ್ಕರ ವ್ಲಾಗ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ ಟು ದ್ಯಾಟ್ ಪ್ಲೇಸ್ ಆ್ಯಂಡ್ ಪಿಕ್ ಅಪ್ ದ ಕಾರ್. ಮಾಲ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಇವ್ರ ಆಫೀಸ್ ಇದೆ, ಸೆಲ್ಫ್ ಡ್ರಿವನ್ ಕಾರ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಇವ್ರ ಆಫೀಸ್. ಆ್ಯಂಡ್ ಈ ಕಾರ್ ಬಂದ್ಬಿಟ್ಟು 3000 rupees ಪರ್ ಡೇ. ಸ್ವಲ್ಪ ಫೀಸಿಬಲ್ ಅನ್ನಿಸ್ತು, ಬಿಕಾಸ್ ಕ್ಯಾಬ್ಸು ಟೈಮಿಗೆ ಸಿಗೋದಿಲ್ಲ, ಆಮೇಲೆ ಇಲ್ಲಿಗೆ ಬರಲ್ಲ ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೆಟ್ಲಕ್ಕೆ ಬಂದಿದ್ದಕ್ಕೆ ಸುಸ್ತಾಗ್ತಾಯಿದೆ, ಬಿಕಾಸ್ ಐ ಆಮ್ ಅನ್ವೆಲ್, ಅದಕ್ಕೆ. ಸೊ ಇವ್ರ ಆಫೀಸ್ಗೆ ಬಂದಿದ್ದೀವಿ. ಬಂದು ಇವಾಗ ನಮ್ಮ ಕಾರ್ನ ತಗೊಂಡು ನಾವು ಶಿಲಾಂಗ್ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಜಾಗ ಇದೆ. ಆ ಜಾಗ ಬಂದ್ಬಿಟ್ಟು ವಿಚ್ ಕ್ರಾಫ್ಟ್ ಮ್ಯೂಸಿಯಂ ಅಂತ. ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ನಾನು ಗೂಗಲಲ್ಲಿ ಕೇಳಿದ್ದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ ಕೂಡ ರೆಡಿ ಆಗಿದೆ. ಬನ್ನಿ ಹೋಗೋಣ. ನಮ್ಮ ಗಾಡಿ ಈಗ ರೆಡಿ ಆಗಿದೆ, ಬನ್ನಿ ಹೋಗಿ ಪಿಕ್ ಮಾಡೋಣ. ದೇರ್ ಆರ್ 2 ಆಪ್ಷನ್ಸ್, ಒಂದು ಬ್ಲ್ಯಾಕ್ ಕಾರ್, ಇನ್ನೊಂದು ರೆಡ್ ಕಾರ್. ಸೊ ಎರಡೂ ಚೆನ್ನಾಗಿ ಕಾಣ್ತಾ ಇದೆ. ನಾನು ಹೇಗೆ ಚೂಸ್ ಮಾಡ್ತಿದ್ದೀನಿ ಅಂದರೆ, ಏನೋ ಸ್ವಂತ ಯೂಸಿಗೆ ನಾವು ಚೂಸ್ ಮಾಡ್ತಿದ್ದೀವಿ ಅನ್ನೋ ಥರ ಚೂಸ್ ಮಾಡ್ತಿದ್ದೀನಿ. ಕಂಡೀಷನ್ ಯಾವ್ದು ಚೆನ್ನಾಗಿದೆ ನೋಡೋಣ, ಅದಾದಮೇಲೆ ಪಿಕ್ ಮಾಡೋಣ. ದಿಸ್ ಈಸ್ ದ ಬ್ಲ್ಯಾಕ್ ಕಾರ್, ಆ ಕಡೆ ರೆಡ್ ಕಾರ್ ಇದೆ. ಇದೊಂದು ಗಾಡಿ, ಹಾಗೆ ಇದೊಂದು ಗಾಡಿ ಟೆಸ್ಟ್ ಮಾಡಿ ನೋಡ್ತಿದ್ದಾರೆ ಫೀಲ್ನೆಲ್ಲ ಹೇಗಿದೆ ಅಂತ. ಅದಾದಮೇಲೆ ನಾವು ಚೂಸ್ ಮಾಡ್ತಿದ್ದೀವಿ. ಸೊ ಫೈನಲಿ ನಾವು ರೆಡ್ ಕಾರ್ನ ಚೂಸ್ ಮಾಡಿದ್ವಿ. ಈಗ ಆಲ್ರೆಡಿ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಸೊ ಕೂಲೆಂಟ್ಗೆ ನೀರನ್ನ ಹಾಕ್ತಾ ಇದ್ದಾರೆ. ತುಂಬ ಆಪ್ಷನ್ಸ್ ಇತ್ತು ಬೇರೆ ಬೇರೆ ಕಾರ್ನ ಚೂಸ್ ಮಾಡೋದಕ್ಕೆ, ಬಟ್ ನನ್ನ ಹಸ್ಬೆಂಡ್ಗೆ ಕಾರೇ ಬೇಕಾಗಿತ್ತು, ಬಿಕಾಸ್ ಆ ಫೀಲ್ ಚೆನ್ನಾಗಿರುತ್ತೆ ಓಡ್ಸೋಕ್ಕೆ ಅಂತ. ಸೊ ಹಿ ಚೋಸ್ ದಿಸ್, ಬಿಕಾಸ್ ಅವರು ಡ್ರೈವ್ ಮಾಡೋದೆಲ್ಲ ಅವರ ಚಾಯ್ಸ್ಗೆ ನಾನು ಬಿಟ್ಟಿದ್ದೀನಿ, ನಾನು ಪಕ್ಕ ಕೂತ್ಕೊಂಡು ಬರೋದಷ್ಟೇ. ಸೊ ವಿ ಆರ್ ಫೈನಲಿ ರೆಡಿ ವಿತ್ ಎವ್ರಿಥಿಂಗ್. ಈಗ ನಾವು ಹೊರಡೋ ಟೈಮ್. ಬನ್ನಿ. ಈಗ ನಾವು ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರೆಸ್ಟೋರೆಂಟ್ಸ್ ಇತ್ತು, ಯಾವುದು ಸಿಗ್ತಿರ್ಲಿಲ್ಲ. ಆನ್ ದ ವೇಲು ಯಾವುದು ಸಿಗ್ತಿರ್ಲಿಲ್ಲ. ಇದೊಂದು ಜಾಗ ಸಿಕ್ತು, ನೋಡೋದಕ್ಕೆ ಚೆನ್ನಾಗಿತ್ತು ಆ್ಯಂಡ್ ಡೀಸೆಂಟ್ ಫುಡ್ ಸಿಗ್ಬೋದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲೇ ಬಂದು ನಿಲ್ಸಿದ್ವಿ. ನಮಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಜೊತೆ ಊಟ ಮಾಡೋದಕ್ಕೆ, ಅವ್ರನ್ನ ಕೂಡ ತೋರಿಸ್ತೀನಿ. ಹಲೋ, ಹಾಯ್ ಹಾಯ್. ಚಿಕನ್ 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 ಊಟ ಮಾಡೋಣವಾ? ಬಾ ಊಟ ಮಾಡೋಣ, ಬಾ ಊಟ ಮಾಡೋಣ, ಬಾರಿ ಊಟ ಮಾಡೋಣ, ಬಾರಿ. ಓಕೆ, ನಾವೆಲ್ಲರೂ ಸೇರ್ಕೊಂಡು ಈಗ ಊಟ ಮಾಡ್ತೀವಿ. ಓಕೆ, ಸಿಗ್ತೀವಿ. ಬಾಯ್ ಬಾಯ್.
ಇಷ್ಟು ದೂರ ಕಷ್ಟಪಟ್ಕೊಂಡು ಬಂದ್ವಿ. ಕಾಜಿರಂಗ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಇದು ಕೂಡ ಪವಿತ್ರ ವೈಲ್ಡ್ ಲೈಫ್ ಸ್ಯಾಂಚುರಿ ಎರಡೂ ಕ್ಲೋಸ್ ಆಗಿದೆ. ರೈನಿ ಸೀಸನ್ ಶುರು ಆಗೋದ್ರಿಂದ ಅದು ವಿಸಿಟರ್ಸ್ಗೆ ಸೇಫ್ ಆಗೋದಿಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು. ನಾವು ಆ್ಯಕ್ಚುಲಿ ನಾವು ರೈನೋಸ್ನ ನೋಡಬೇಕು ಅಂತ ಬಂದ್ವಿ. ಪೈಥಾನ್ ಪಾರ್ಕ್ ಅಂತಲೂ ಇದೆ. ಇಲ್ಲಿ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ಅಲ್ಲಿ ರೈನೋಸ್ ಬರ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ಆ ವ್ಯೂ ಪಾಯಿಂಟಲ್ಲಿ ರೈನೋಸ್ ನಮಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಈ ರೈನೋಸ್ ನಮಗೆ ನೋಡೋಕ್ಕೆ ಸಿಗುತ್ತಾ ಅಂತ ಬಂದಿದ್ದೀವಿ. ಹೀಗಿದೆ ವ್ಯೂ. ಅಲ್ಲೊಂದು ಕಾಣಿಸ್ತು, ಬಟ್ ಅದು ರೈನೋನೋ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಚಾರ್ಜ್. ಇಲ್ಲಿ ತಿಂಡಿ ಎಲ್ಲಿ ಸಿಗುತ್ತೋ ಅಲ್ಲಿ ಏನಾದರೂ ಒಂದಿರುತ್ತೆ. ಬೇಡ ದಿಸ್ ಇಸ್ ದ ವ್ಯೂ ಪಾಯಿಂಟ್. ಸೊ ಇಲ್ಲಿ ರೈನೋ ಸಿಗುತ್ತಾ ಅಂತ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಆಯಿತು, ಒಂದು 5 ನಿಮಿಷ ಆಯಿತು ಬಂದು ವೇಟ್ ಮಾಡ್ತಾ ನಿಂತಿದ್ದೀವಿ. ಅಟ್ಲೀಸ್ಟ್ ಒಂದು ರೈನೋ ನಮ್ಮ ಕಣ್ಣಿಗೆ ಬೀಳುತ್ತಾ ಅಂತ. ಬಟ್ ಇಲ್ಲ, ಒಂದಷ್ಟು ಪಕ್ಷಿಗಳು ಬಿಟ್ಟರೆ ಇನ್ನೇನು ಕಾಣ್ತಿಲ್ಲ. ಪ್ರಾಬಬ್ಲಿ ಇಲ್ಲಿಲ್ಲ ಅನಿಸುತ್ತೆ, ಅವರು ಬೇರೆ ಕಡೆ ಹೊರಟೋಗ್ಬಿಟ್ಟಿದ್ದಾರೆ. ಇನ್ನೊಂದು 5-10 ಮಿನಿಟ್ಸ್ ವೇಟ್ ಮಾಡೋಣ, ರೈನೋಸ್ ಬರುತ್ತಾ ಅಂತ ನೋಡೋಣ. ಫೈನಲಿ ನಮಗೆ ರೈನೋ ನೋಡೋದಕ್ಕೆ ಸಿಕ್ತು. ಬಟ್ ಇದು ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ, ಇದು ರೈನೋನಾ ಇಲ್ವಾ ಅಂತ. ನಾನು ಮುಂಚೆ ನೋಡಿದೆ ಇದನ್ನು. ಐ ಥಾಟ್ ಇಟ್ ವಾಸ್ ಎಲಿಫೆಂಟ್, ಬಟ್ ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ರು. ಅವಾಗ ರಿಯಲೈಸ್ ಆಯಿತು ಇದು ರೈನೋ ಅಂತ. ಫೈನಲಿ ವಿ ಸಾ ಒನ್ ರೈನೋ. ಬರೀ ಒಂದಲ್ಲ, 2 ರೈನೋ ಇದೆ ಅಲ್ಲಿ. ಇಲ್ಲಿ 2 ರೈನೋಸ್ ಇದೆ. ಫೈನಲಿ ಸಾ ರೈನೋ. ಪ್ರೌಡ್ ಆಫ್ ಮೀ. ಯಾ, ಪ್ರೌಡ್ ಆಫ್ ಯು. ಈಗ ಇದೇ ಖುಷಿಲಿ ಶಿಲಾಂಗ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. Hit the bell icon, like, subscribe and share. Let's go. Yeah, let's go. ಆ್ಯಕ್ಚುಲಿ ಎಲಿಫೆಂಟ್ ಮೇಲೆ ಕೂತ್ಕೊಂಡು ಈ ವೈಲ್ಡ್ ಲೈಫ್ ಸ್ಯಾಂಚುರಿನ ಪ್ರತಿಯೊಂದು ನೋಟಿಸ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬ ಮಜಾ ಆಗ್ತಿತ್ತು. ಬಟ್ ಅದು ಕ್ಲೋಸ್ ಆಗಿರೋದ್ರಿಂದ ನಮಗೆ ಅವಕಾಶ ಸಿಗಲಿಲ್ಲ. ಬಟ್ ನೆವರ್‌ದೆಲೆಸ್ ನಮಗೆ ಒಂದಷ್ಟು ರೈನೋ ಸಿಕ್ತು. ಒಂದಲ್ಲ, 2 ಅಲ್ಲ, ಒಂದು 4-5 ನೋಡಿದ್ವಿ. When you will learn driving, so that मैं आराम से बैठूं, मगर गाने चलाऊं. Very soon, Anukul, don't worry, I will take you to places. It's been more than 1 year. Actually, ನಾನು ಡ್ರೈವಿಂಗ್ ಏನೋ ಕಲಿತಾ ಇದ್ದೀನಿ. ಒಂದಷ್ಟು ದೂರ ನನಗೆ ಓಡ್ಸಕ್ಕೆ ಬರುತ್ತೆ. ಇವಾಗ ನ್ಯಾಷನಲ್ ಹೈವೇಲೆಲ್ಲ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಓಡಿಸ್ತಾ ಇಲ್ಲ. ಬಟ್ ಮನೆ ಹತ್ರ ಎಲ್ಲ ನಾನು ಓಡಿಸ್ತೀನಿ, ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ. ಶಿಲಾಂಗಿಗೆ ಹೋಗ್ತಾ ಇದ್ವಿ, ಮಧ್ಯದಲ್ಲಿ ಹಸುವಾಯಿತು ಸ್ವಲ್ಪ. ಅದಕ್ಕೆ ನಾನೊಂದು ಲೆಮನ್ ಟೀ ಕುಡಿತಾ ಇದ್ದೀನಿ. ಹಾಗೆ ಬಿಸ್ಕೆಟ್ ತುಂಬಾ ಚೆನ್ನಾಗಿದೆ. ಸೊ ಬಿಸ್ಬಿತಿ ಇಲ್ಲಿ ಲೆಮನ್ ಟೀ, ಮಸಾಲಾ ಟೀ ಮಾಡ್ತಾರೆ. ಲೆಮನ್ ಮಸಾಲಾ ಟೀ ತುಂಬಾ ಟೇಸ್ಟಿಯಾಗಿರುತ್ತೆ. ನೆನ್ನೆ ಕಾಮಾಖ್ಯಲ್ಲೂ ಕುಡಿದ್ವಿ. ಇಟ್ ವಾಸ್ ವೆರಿ ವೆರಿ ನೈಸ್. ಈಗ ಇದು ಹೇಗಿದೆ ಅಂತ ನೋಡೋಣ. ಏನೋ ಕಹಿ ಆಗಿದೆ, ಬಟ್ ಓಕೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಬಿಟ್ಟು ಕುಡಿಯೋಣ. ಆಲ್ಮೋಸ್ಟ್ ಇನ್ನು 2.5 hours ಜರ್ನಿ ಇದೆ. ಒಂದು ರಾತ್ರಿ 9 o'clock ಹಂಗೆ ನಾವು ರೀಚ್ ಆಗ್ತೀವಿ ಶಿಲಾಂಗಿಗೆ. ಅಲ್ಲಿ ಹೋಗಿ ಊಟ ಮಾಡೋದಾ ಅಥವಾ ಆನ್ ದ ವೇ ಊಟ ಮಾಡೋದಾ ಅಂತ ಡಿಸೈಡ್ ಮಾಡ್ತಿದ್ವಿ. ಅದಕ್ಕೆ ಮುಂಚೆ ಈ ಟೀನ ಫಿನಿಶ್ ಮಾಡೋಣ. ಥ್ಯಾಂಕ್ ಯು. ಇಲ್ಲಿ ತುಂಬ ಜೋರು ಮಳೆ ಬರ್ತಿದೆ. ನಾವು ಶಿಲಾಂಗ್ ಹೋಗೋ ಟೈಮಲ್ಲೇ ಮಳೆ ಬರ್ತಿದೆ. ಐ ಹೋಪ್ ನಾಳಿದ್ದೆಲ್ಲ ಮಳೆ ಬರದೇ ಇದ್ರೆ ಸಾಕು. ಬಿಕಾಸ್ ನಾವಿಲ್ಲಾಂದರೆ ರೂಮಲ್ಲೇ ಇರಬೇಕಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಈಗ ಊಟ ಮಾಡೋದಕ್ಕೆ ಅಂತ ನಾವು ನೆನೆಸಿದ್ದೀವಿ. ಜೀವಾ ವೆಜ್ ರೆಸ್ಟೋರೆಂಟ್ ಅಂತ ಶಿಲಾಂಗ್ ಹೋಗೋ ದಾರಿಯಲ್ಲಿದ್ದು. ನಾವು ಕೇಳ್ಪಟ್ವಿ ಈ ಒಂದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ದೋಸೆನೋ ಆರ್ಡ್ರ್ ಮಾಡಿದ್ದೀನಿ. ಇವರು ಚೋಲೆ ಚಾವಲ್ ಅಂತ ಏನೋ ಆರ್ಡ್ರ್ ಮಾಡಿದ್ದಾರೆ. ಸೊ ಈಗ ಊಟ ಮಾಡಿಬಿಟ್ಟು ನಾವು ಮತ್ತೆ ಶಿಲಾಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ನೆನ್ನೆ ರಾತ್ರಿ ಶಿಲಾಂಗಿಗೆ ರೀಚ್ ಆದ್ವಿ. ಈಗ ನಾವು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ.
ಸೊ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಗುವಾಹಟಿಲಿ ತುಂಬಾ ಬಿಸಿಲಿತ್ತು, ಇಲ್ಲಿ ತುಂಬಾ ಚಳಿ ಇದೆ, ಎಕ್ಸ್ಟ್ರೀಮ್ ವೆದರ್ಸ್. ಅದಕ್ಕೆ ಜಾಕೆಟು ಸ್ವೆಟರ್ ಎಲ್ಲ ಹಾಕೊಂಡಿದ್ದೀವಿ. ಜಾಸ್ತಿ ಜಾಕೆಟು ತಂದಿಲ್ಲ, ಇಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು. ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಹೋಗಿ ನೋಡೋಣ ಬನ್ನಿ ವ್ಯೂ ಪಾಯಿಂಟ್ನ. ನಾವೀಗ ಶಿಲಾಂಗ್ ವ್ಯೂ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಅವರ ಟ್ರೆಡಿಷ್ನಲ್ ಡ್ರೆಸ್ಸಸ್ನ ಅವರು ಎಲ್ಲರೂ ಹಾಕಿಸಿ ಫೋಟೋನ ತೆಗೆಸ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಕ್ಯೂಟ್. ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ಆ್ಯಂಡ್ ಐ ಲವ್ ಶಿಲಾಂಗ್ ಪೀಕ್ ಅಂತಲೂ ಇದೆ ಅಲ್ಲಿ. ವಾಚ್ ಟವರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಯು ಗೆಟ್ ಅ ಕಂಪ್ಲೀಟ್ ವ್ಯೂ ಆಫ್ ಶಿಲಾಂಗ್ ಪೀಕ್. ಈಗ ವಾಚ್ ಟವರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 2 ಫ್ಲೋರ್ಸ್ ಇದೆ ಇದು. ಓ, ದಿಸ್ ಈಸ್ ದ ವ್ಯೂ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಾಗ್ ಇರೋದ್ರಿಂದ ಅಷ್ಟಾಗಿ ನಮಗೆ ಕಾಣಿಸ್ತಿಲ್ಲ ಏನು, ಬಟ್ ದ ವ್ಯೂ ಇಸ್ ಅಮೇಝಿಂಗ್. ಎಷ್ಟೊತ್ತಿದ್ರು ಬೋರ್ ಅನ್ಸೋದೇ ಇಲ್ಲ. ವ್ಯೂ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ಇಟ್ಸ್ ವೆರಿ ರಿಫ್ರೆಶಿಂಗ್. ಬಟ್ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಬೇಕು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಏನಾದರೂ ತಿನ್ಕೊಂಡು ಹೋಗೋಣ, ಏನಾದರೂ ಶಾಪಿಂಗ್ ಇದೆ, ಒಂದು ಸ್ವಲ್ಪ ಸ್ಟಾಲ್ಸ್ಗಳಿದೆ. ಸೊ ಅಲ್ಲಿ ಏನಾದರೂ ತಿನ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ, ಕಮ್. ಇಲ್ಲಿ ಈ ಥರ ಪಾಂಚೋ ಎಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ಒಂದನ್ನು ತೊಗೋತಿದ್ದೀನಿ. ಗ್ರೇ ಕಲರ್ ತುಂಬ ಕ್ಲಾಸಿ ಆಗಿತ್ತು. ಹಾಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್. ಆಮೇಲೆ ಇದು ಅಷ್ಟೇ, ಇದೆಲ್ಲ ಆಲ್ಮೋಸ್ಟ್ 100 ರೂಪೀಸ್ ಅಷ್ಟೇ ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್. ಸೊ ಒಂದಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ಇಲ್ಲಿಗೆ ಬಂದಿದ್ದಕ್ಕೆ ಒಂದು ಮೆಮರಿನೂ ಇರುತ್ತೆ. ಆ್ಯಂಡ್ ಶಾಲ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಕ್ಯಾಪ್, ಹ್ಯಾಟ್ ಇದು ಕೂಡ ತುಂಬ ಚೆನ್ನಾಗಿದೆ. ಶಿಲಾಂಗ್ ಪೀಕ್ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಏರ್ಫೋರ್ಸ್ ಸ್ಟೇಷನ್ ಒಳಗಿದೆ. ಸೊ ನೀವು ಬರಬೇಕಂದ್ರೆ ಇಲ್ಲಿ ಒಂದು ಟ್ಯಾಕ್ಸಿನ ತೊಗೋಬೇಕಾಗತ್ತೆ. ಆ ಟ್ಯಾಕ್ಸಿ ಮಾತ್ರ ಅಲೋ ಮಾಡೋದು, ಯಾವುದೇ ಸಿವಿಲ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಅಕಸ್ಮಾತ್ ಏನಾದರೂ ಅವ್ರ ಗಾಡೀಲಿ ಅವರೇ ಬರೋದಾಗಿದ್ದರೆ ಅವರು ಇಲ್ಲಿ ಕೆಲಸ ಮಾಡಬೇಕು ಅಥವಾ ಏರ್ಫೋರ್ಸ್ ಆಫೀಸರ್ ಆಗಿರಬೇಕು, ಆವಾಗ ಮಾತ್ರ ಅಲೋ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ನಾವ್ ಹೆಡಿಂಗ್ ಟು ಚಿರಾಪುಂಜಿ. ಅಲ್ಲಿ ವಾಟರ್ ಫಾಲ್ಸ್ನ ನೋಡಿಕೊಂಡು ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ನ ಮಾಡಬೇಕು. ನಾವು ಏನೂ ತಿಂದಿಲ್ಲ, ಬರೀ ಈಗ ಕಾರ್ನ್ ಮತ್ತು ಲೆಮನ್ ಟೀ ನಾವು ಕುಡಿದ್ವಿ. ಸೊ ಲೆಟ್ಸ್ ಗೋ ಸಿ ದ ವಾಟರ್ ಫಾಲ್. ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್, ಇಲ್ಲಿ ಏನೇನು ಬೆಳೆದಿದ್ದಾರೋ ಒಂದು ಸ್ಟಾಲ್ ಹಾಕಿ ಪ್ರತಿಯೊಂದನ್ನು ಮಾರ್ತಾ ಇದ್ದಾರೆ. ಅದನ್ನು ತೊಗೊಳೋದಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ, ಫ್ರೆಶ್ ಅನಿಸುತ್ತೆ, ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಈಗ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ತೊಗೊಳ್ಳೋಣ. ವೆಜಿಟೇಬಲ್ಸ್ ಸದ್ಯಕ್ಕೆ ತಿನ್ನೋದಕ್ಕೆ, ಹಾಗೆ ಫ್ರೂಟ್ಸ್ ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿದೆ. ಬನ್ನಿ ಹೋಗಿ ನೋಡೋಣ. ಬೇಬಿ ಪೊಟೇಟೋಸ್, ನಾರ್ಮಲ್ ಪೊಟೇಟೊ, ಟೊಮ್ಯಾಟೊ, ಊಟಿ ಆ್ಯಪಲ್ ಅಂತ ಕರೀತಾರೆ. ಹಾಗೆ ಕ್ಯಾರೆಟ್ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ. ಮೆಣಸಿನ್ಕಾಯಿ ದೊಡ್ಡದು ಚಿಕ್ಕದು, ಹಾಗೆ ಪೈನಾಪಲ್, ಕ್ಯಾಬೇಜ್, ರ್ಯಾಡಿಶ್, ಇದೆಲ್ಲ ಈ ಥರ ಫಾರ್ಮಲ್ಲಿ ಬೆಳೀತಾರೆ. ಪ್ರತಿಯೊಂದು ಅಷ್ಟೇ ಇಲ್ಲೇ ಫಾರ್ಮಿಂಗ್ ಆಗೋದು. ಸೊ ಇಟ್ ಲುಕ್ಸ್ ವೆರಿ ವೆರಿ ನೈಸ್. ಇದು ತುಂಬ ಸ್ವೀಟ್ ಆಗಿದೆ, ಹಾಗೆ ಟೇಸ್ಟಿಯಾಗಿ ಕೂಡ ಇದೆ. ಇದನ್ನು ಈಗ ತಗೋತಾ ಇದ್ದೀವಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all fun. ನಾವೀಗ ಮಾಕ್ ಟಾಕ್ ಟಿಮ್ಪ್ಯಾಪ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದೆ. ಅಲ್ಲಿ ಬಂಜಿ ಜಂಪಿಂಗ್ ಪಾಯಿಂಟ್ ಕೂಡ ಇದೆ, ಅದು ಕಾಣಿಸ್ತಿಲ್ಲ, ಬರಬೇಕಿದ್ರೆ ಕಾಣಿಸ್ತು. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಟ್ ಈಸ್ ವೆರಿ ಕೋಲ್ಡ್. ಇಲ್ಲಿ ನೋಡಿ, ಇಲ್ಲಿ ಬಂಜಿ ಜಂಪಿಂಗ್ ವ್ಯೂ ಪಾಯಿಂಟ್ ಇದೆ. ಆ ಬ್ರಿಡ್ಜ್ನ ನೀವು ನೋಡ್ಬೋದು. ಅದು ಕಂಪ್ಲೀಟ್ ಫಾಗಿಂದ ಕವರ್ ಆಗಿದೆ. ಲುಕ್ ಸೋ ಬ್ಯೂಟಿಫುಲ್. ಮತ್ತು ತುಂಬ ಚಳಿನೂ ಆಗ್ತಾ ಇದೆ. ಈಗ ನಾವು ವಾಟರ್ಫಾಲ್ ಇರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ 7 ಸಿಸ್ಟರ್ ವಾಟರ್ ಫಾಲ್ಸಿಗೆ ಹೋಗ್ತಿದ್ವಿ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನೋ ಕಾಣ್ತಿಲ್ಲ ನಮಗೆ ದಾರಿ. Can't see more than 10 meters. ಯಾ ನೋಡಿ,
ಯಾವ ಗಾಡಿ ಬರ್ತಿದೆ, ಯಾರು ಪಕ್ಕದಲ್ಲಿ ನಿಂತಿದ್ದಾರೆ ಏನೂ ಗೊತ್ತಾಗ್ತಿಲ್ಲ. ಫುಲ್ಲು ಫಾಗ್ ತುಂಬಿಕೊಂಡಿದೆ. ಮತ್ತು ಜರ್ನಿ ಇಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಇಲ್ಲಿ ಡ್ರೈವ್ ಮಾಡೋದಕ್ಕೆ, ಬಟ್ at the same time scary also. If I don't even care if we stay home, put our to-do list on ice, crank the AC to 79. 230 ಕಿಲೋಮೀಟರ್ಸ್ ಡ್ರೈವ್ ಮಾಡಿಕೊಂಡು ಬಂದ್ವಿ ಸೆವೆನ್ ಸಿಸ್ಟರ್ ವಾಟರ್ಫಾಲ್ನ ನೋಡಬೇಕು ಅಂತ. ಸೆವೆನ್ ಸಿಸ್ಟರ್ ವಾಟರ್ಫಾಲ್ ಬಂದ್ಬಿಟ್ಟು 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನ ಅದು ಸಿಂಬಲೈಸ್ ಮಾಡುತ್ತೆ. ಈಗ ಆ ವಾಟರ್ಫಾಲ್ನ ನೋಡೋಕ್ಕೆ ಬಂದಿದ್ದೀವಿ. ಫಾಗ್ ಇತ್ತು, ಡ್ರೈವ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. But still, we made it to the Seven Sister Waterfall and here it is. Come. Yes. ಶಬ್ದ ಮಾತ್ರ ಕೇಳಿಸ್ತಿದೆ, ವಾಟರ್ಫಾಲ್ ನಮಗೆ ಕಾಣಿಸ್ತಿಲ್ಲ. ಫುಲ್ ಫಾಗ್ ತುಂಬಿಕೊಂಡಿದೆ. ಸೊ ದಿಸ್ ಇಸ್ ಆ ಸ್ಟೇಟ್. ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ನಾವು ಫಾಗ್ನ ನೋಡಿದ್ವಿ ಅಷ್ಟೇ. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾವೀಗ ಮೊಸ್ಮಾಯ್ ಕೇವ್ಗೆ ಬಂದಿದ್ದೀವಿ. ಕೇವ್ ಅಂತ ಕಾಣುತ್ತೆ. ಒಳಗೆ ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನಾನು ಫೋಟೋಸ್ ವೀಡಿಯೋಸಲ್ಲಿ ಒಂದು ಸ್ವಲ್ಪ ನೋಡಿದ್ದೀನಿ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ತುಂಬ ಸ್ಕೇರಿ ಇದೆ, ಹಾಗೆ ಸ್ಲಿಪ್ಪರಿ ಕೂಡ ಇದೆ. ಎಲ್ಲ ಕಡೆ ಮಳೆ ನೀರು ಬೀಳ್ತಿರೋದ್ರಿಂದ ನೆಲ ತುಂಬ ಸ್ಲಿಪ್ಪರಿ ಆಗಿದೆ. ಆ ಕಲ್ಲು ತುಂಬ ಸಾಫ್ಟ್ ಆಗಿದೆ. ಸೊ ಸ್ಲಿಪ್ಪರಿ ಆಗಿದೆ. ಎಷ್ಟೊಂದು ಕಡೆ ಹಿಂಗೆ ಅಂದ್ಕೊಂಡು ಬರಬೇಕು ನಾವು, ಬಟ್ ಒಂಥರ ಮಜಾ ಇದೆ ಇದು. ಓ, ಹೌ ಡು ಐ ಕೀಪ್ ಮೈ ಲೈಫ್? ಹಾಂ, ನನ್ನ ಸ್ಲಿಪ್ಪರ್ ಕಟ್ಟಾಗೋಯ್ತು. ಇದೇ ಟೈಮ್ಗೆ ನನ್ನ ಸ್ಲಿಪ್ಪರ್ ಕೂಡ ಕಟ್ಟಾಗೋಯ್ತು. ಹಿಂಗೆ ಹೋಗ್ಬೇಕು ನಾನು. ಆಲ್ಮೋಸ್ಟ್ 18 ತನಕ ಹಿಂಗೆ ಇರಬೇಕಾಗತ್ತೆ ಸ್ಲಿಪ್ಪರು. ಬಟ್ ಶೂಸ್ ತಂದಿದ್ದೀನಿ, ಮ್ಯಾನೇಜ್ ಆಗುತ್ತೆ. ಫೈನಲಿ ಕೇವ್ ಒಳಗಿಂದ ಬಂದ್ವಿ. ಆ್ಯಕ್ಚುಲಿ ಮಜಾ ಇದೆ, ತುಂಬ ಅಡ್ವೆಂಚರಸ್ ಆಗಿದೆ, ಸಖತ್ತಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಲೆಟ್ಸ್ ಗೋ ಟು ಸಮ್ ಅದರ್ ಪ್ಲೇಸ್. ನಾವು ಎಲ್ಲ ಕಡೆ ರೂಮ್ಸ್ನ ಹುಡುಕಿದ್ವಿ. ಈಗ ಪೀಕ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಫುಲ್ ಆಗಿತ್ತು. ಇದು ಮತ್ತು ಇನ್ನೊಂದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದೇ ಫ್ರೀ ಇದ್ದಿದ್ದು. ಇದಕ್ಕೆ ನಾವು ಫಸ್ಟ್ ಬಂದ್ವಿ, ಇಲ್ಲಿ ರೂಮ್ ಅವೈಲಬಲ್ ಇತ್ತು, ಅದಕ್ಕೆ ಇದನ್ನೇ ಬುಕ್ ಮಾಡಿಬಿಟ್ವಿ. ಹಾಗೆ ವಾಟರ್ಫಾಲ್ ಇಲ್ಲೇ ಇದೆ, ಸೆವೆನ್ ಸಿಸ್ಟರ್ ವಾಟರ್ಫಾಲ್. ನಮಗೇನು ಕಾಣಿಸ್ಲಿಲ್ವಲ್ಲ, ಸೊ ಅದು ಇಲ್ಲೇ ಇದೆ. ಪ್ರಾಬ್ಲಿ ಬೆಳಗ್ಗೆ ಹೋಗ್ತೀವಿ ಮತ್ತೆ, ಆಗ ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ವೆದರ್ ಇಮಿಡಿಯೇಟ್ ಚೇಂಜ್ ಆಗುತ್ತೆ. ನಿಮಿಷಕ್ಕೂ ಒಂದ್ಸಲ ಫಾಗ್ ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಎಲ್ಲ ಒಂದೇ ಟೈಮ್ಗೆ ಆಗ್ತಿದೆ. ಈಗ ನಾವು ಊಟ ಮಾಡಬೇಕು ಅಂತ ಬಂದಿದ್ದೀವಿ. ಇಲ್ಲಿ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆ, ಬಟ್ ನೈಟ್ ಆಗಿರೋದ್ರಿಂದ ನಿಮಗೇನು ಕಾಣ್ತಾ ಇರ್ಬೋದು. ಈಗ ಊಟಕ್ಕೆ ನಾವು ಏನಿಲ್ಲ, ಪ್ಲೇನ್ ರೈಸ್, ಆಮೇಲೆ ಪನ್ನೀರ್ ಚಿಲ್ಲಿ, ಆಮೇಲೆ ದಾಲ್ನ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಸಿಂಪಲ್ ಊಟ ಮಾಡ್ತಾಯಿದ್ದೀವಿ, ಬಿಕಾಸ್ ಟ್ರಾವೆಲ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ.